ನಮಸ್ಕಾರ ಸ್ನೇಹಿತರೆ. ಒಂದು ಕುಟುಂಬದಲ್ಲಿ ಮೊದಲು ತುಂಬ ಸಂತೋಷದಿಂದ ಅನುಕೂಲವಾಗಿ ಬಾಳುತ್ತಿದ್ದವರ ಮನೆಯಲ್ಲಿ ಜವಾಬ್ದಾರಿ ನಿಭಾಯಿಸುವಂತಹ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದರೆ ಕುಟುಂಬದವರಿಗೆ ಮುಂದಿನ ಜೀವನ ತುಂಬ ಕಷ್ಟ ಅನಿಸುತ್ತೆ. ಆಗ ಕುಟುಂಬದವರಿಗೆ ಈ ಭೂಮಿ ಮೇಲೆ ಜೀವನನೇ ಬೇಡ, ನಾವು ಕೂಡ ಸಾಯಬೇಕು ಎಂದು ನಿರ್ಧಾರ ಮಾಡುತ್ತಾ ಪ್ರತಿದಿನ ಆ ವ್ಯಕ್ತಿಗಳ ನೆನಪಿನಲ್ಲಿಯೇ ದುಃಖಿಸುತ್ತಾರೆ. ಅಂತಹ ಪರಿಸ್ಥಿತಿ ಇರುವಂತಹ ನೊಂದವರ ಹತ್ತಿರ ಕೆಲವು ಮನೆಹಾಳ ಸಂಬಂಧಿಕರು, ಅಕ್ಕಪಕ್ಕದ ಸ್ವಾರ್ಥಿಗಳು, ಭಾವನೆಗಳ ಬಗ್ಗೆ ಅರ್ಥನೇ ತಿಳಿಯದಂಥ ಸ್ನೇಹಿತರು ತಮ್ಮ ಸಂತೋಷವನ್ನು ಹೇಳಿಕೊಳ್ಳುತ್ತಾರೆ. ಏಕೆಂದರೆ ಆ ವ್ಯಕ್ತಿಗಳು ನಮ್ಮ ಸಂತೋಷ ನೋಡಿ ಹೊಟ್ಟೆ ಉರಿದುಕೊಳ್ಳಲಿ ಎಂದು ಬೇಕಂತಲೇ ಸಂತೋಷ ಇಲ್ಲದಿದ್ದರೂ ಸಂತೋಷವಾಗಿದ್ದೇವೆ ಎಂದು ತನ್ನ ಗಂಡ ಮಕ್ಕಳ ಬಗ್ಗೆ ಹೊಗಳಿಕೊಂಡು ಮಾತನಾಡುತ್ತಾರೆ. ಅಂತಹ ಸಮಯದಲ್ಲಿ ನೊಂದ ವ್ಯಕ್ತಿಗಳಿಗೆ ಆ ವ್ಯಕ್ತಿಗಳ ಸಂತೋಷದ ಮಾತು ಚುಚ್ಚು ಮಾತಾಗಿ ಅರ್ಥೈಸುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಿ. ಜೀವನ ಪೂರ್ತಿ ನಾವು ಹೀಗೆ ಸಂತೋಷದಿಂದ ಇರುತ್ತೇವೆ ಎಂದು ಸಂತೋಷವನ್ನು ಹೇಳಬೇಡಿ. ಯಾವ ಕ್ಷಣ ಬೇಕಾದರೂ ಆ ವ್ಯಕ್ತಿಗಳ ದುಃಖ ನಿಮ್ಮ ಮನೆಗೆ ದೇವರು ಕೊಡಬಹುದು. ನಿಮ್ಮ ಸಂತೋಷವನ್ನು ನಿಮ್ಮಿಂದ ಕಿತ್ತು ದುಃಖದ ಮನೆಯವರಿಗೂ ಕೊಡಬಹುದು. ಏಕೆಂದರೆ ನೀವು ಸಂತೋಷವನ್ನು ಹೇಳಿಕೊಳ್ಳುವಾಗ ನೊಂದಂತಹ ವ್ಯಕ್ತಿಗಳ ಬಾಯಲ್ಲಿ ಬರುವುದೇನೆಂದರೆ, ದೇವರೇ ನಮ್ಮ ಮಾತ್ರ ಯಾಕಿಷ್ಟು ಕಷ್ಟ ಕೊಟ್ಟಿದೀಯಾ, ಬೇರೆಯವ್ರಿಗೆ ಮಾತ್ರ ಎಷ್ಟು ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟಿದೀಯಾ, ನೀನು ಆ ವ್ಯಕ್ತಿಗಳಿಗೆ ಸಂತೋಷವನ್ನು ಕೊಟ್ಟಿರುವುದರಿಂದಲೇ ನಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳದೆ ಆ ವ್ಯಕ್ತಿಗಳು ನಮ್ಮ ಹತ್ತಿರ ಬಂದು ಸಂತೋಷವನ್ನು ಹೇಳಿಕೊಂಡು ನಮಗೆ ಹೊಟ್ಟೆ ಉರಿಸ್ತಾ ಇದ್ದಾರೆ. ನಮಗೂ ಆ ವ್ಯಕ್ತಿಗಳಂತೆ ಸಂತೋಷವನ್ನು ಕೊಟ್ಟಿದ್ರೆ ನಮಗೆ ಯಾಕೆ ಚುಚ್ಚು ಮಾತನ್ನು ಇಂಡೈರೆಕ್ಟ್ ಆಗಿ ಮಾತನಾಡುತ್ತಿದ್ದರು ಹೇಳು ದೇವ್ರೆ. ಆ ವ್ಯಕ್ತಿಗಳಿಗೂ ನಮ್ಮಂಥ ನೋವು ಕಷ್ಟವನ್ನು ಕೊಡು, ಆಗಲೇ ನಮ್ಮ ನೋವು ಮತ್ತು ದುಃಖ ಆ ವ್ಯಕ್ತಿಗಳಿಗೆ ಅರ್ಥವಾಗುವುದು. ಇಲ್ಲದಿದ್ದರೆ ಪ್ರತಿದಿನ ನಮ್ಮನ್ನು ಚುಚ್ಚು ಮಾತುಗಳಿಂದ ಕೊಲ್ಲುತ್ತಾರೆ, ಇಲ್ಲದಿದ್ದರೆ ನಮ್ಮನ್ನಾದರೂ ಸಾಯಿಸು ಎಂದು ದೇವರಲ್ಲಿ ದುಃಖಿಸುತ್ತಾ ಕೇಳಿಕೊಳ್ಳುತ್ತಾರೆ. ಅಂತಹ ವ್ಯಕ್ತಿಗಳ ಕಣ್ಣೀರು ದೇವರಿಗೆ ಬೇಗ ಮುಟ್ಟುತ್ತದೆ. ಆಗ ನೊಂದವರು ಕೂಡ ಸಂತೋಷವಾಗಿರಲಿ ಎಂದು ಬೇಕಂತಲೇ ಸಂತೋಷವನ್ನು ಹೇಳುತ್ತಿದ್ದ ವ್ಯಕ್ತಿಗಳಿಗೆ ಕೊಡಬಾರದ ಕಷ್ಟವನ್ನು ದೇವರು ಕೊಡುತ್ತಾನೆ. ಅರ್ಥ ಮಾಡಿಕೊಳ್ಳಿ. ಕೆಲವೇ ದಿನಗಳಲ್ಲಿ ನೊಂದವರ ದುಃಖ ಶಾಪವಾಗಿ ನಿಮಗೆ ತಟ್ಟುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೊಂದವರ ಮನೆಯ ಹತ್ತಿರ ಹೋಗಿ ನಿಮಗೆ ಎಷ್ಟೇ ಸಂತೋಷ ನೆಮ್ಮದಿ ಇದ್ದರೂ ಕೂಡ ಹೇಳಿಕೊಳ್ಳಬೇಡಿ. ನಿಮ್ಮ ಸುಖ ಸಂತೋಷವನ್ನು ಆ ವ್ಯಕ್ತಿಗಳ ಹತ್ತಿರ ಹೇಳಲೇಬೇಕು ಎಂದಾದರೆ ನೊಂದವರು ಕೂಡ ಸಂತೋಷವಾಗಿದ್ದಾಗ ಹೇಳಿಕೊಳ್ಳಿ. ಆಗ ಆ ವ್ಯಕ್ತಿಗಳು ಕೂಡ ನಿಮ್ಮ ಸಂತೋಷವನ್ನು ಕೇಳಿಕೊಂಡು ಹಾರೈಸುತ್ತಾರೆ. ಆದರೆ ದುಃಖ ಪಡುವಾಗ ಯಾವುದೇ ಕಾರಣಕ್ಕೂ ಹೇಳಬೇಡಿ. ಆ ವ್ಯಕ್ತಿಗಳು ಶಾಪ ಹಾಕಿ ಕಳಿಸುತ್ತಾರೆ. ಕೆಲವು ಸ್ವಾರ್ಥಿಗಳು ಬೇಕಂತಲೇ ಹೇಳುತ್ತಾರೆ, ಆದರೆ ಮುಂದೊಂದು ದಿನ ನೊಂದವರ ಕಷ್ಟವನ್ನು ನಾವು ಕೂಡ ಅನುಭವಿಸಬೇಕು ಎನ್ನುವುದನ್ನು ಮರೆತಿರುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನಾನು ಹೇಳುವುದೇನೆಂದರೆ, ಅಂತಹ ವ್ಯಕ್ತಿಗಳ ಮನೆಗೆ ಹೋದಾಗ ಸಾಂತ್ವನದ ಮಾತು ಮಾತ್ರ ನಿಮ್ಮ ಬಾಯಿಂದ ಬರಬೇಕೇ ಹೊರತು ನಿಮ್ಮ ಸಂತೋಷದ ಕ್ಷಣಗಳಲ್ಲ. ಅದನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಿ. ಇಲ್ಲದಿದ್ದರೆ ಆ ವ್ಯಕ್ತಿಗಳ ಕಣ್ಣೀರ ಶಾಪ ಇಡೀ ನಿಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಬಹುದು. ಸಾವು ನೋವು ಎನ್ನುವುದು ಯಾರಿಗೂ ಬಿಟ್ಟಿದ್ದಲ್ಲ, ಮುಂದೊಂದು ದಿನ ಎಲ್ಲರಿಗೂ ಬರುವಂಥದ್ದು. ಇಂದು ಆ ವ್ಯಕ್ತಿಗಳ ಮನೆಯಲ್ಲಿ ದುಃಖ ಪಡಬಹುದು, ಆದರೆ ಮುಂದೊಂದು ದಿನ ನೀವು ದುಃಖ ಪಡುವಾಗ ಇನ್ನೊಬ್ಬರು ಬಂದು ನಿಮ್ಮ ಹತ್ತಿರ ಸಂತೋಷವನ್ನು ಹೇಳಿಕೊಳ್ಳುವಾಗ ನಿಮಗೆ ಎಷ್ಟು ನೋವಾಗುತ್ತದೆ ಎನ್ನುವುದನ್ನು ದೇವರು ತಿಳಿಸಿಕೊಡುತ್ತಾನೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ದುಃಖ ಪಡುವವರ ಹತ್ತಿರ ಧೈರ್ಯ ಹೇಳಬೇಕು. ಸಾವು ಎನ್ನುವುದು ಎಲ್ಲರಿಗೂ ಇದ್ದದ್ದೇ, ಯಾಕೆ ಭಯಪಡ್ತೀರಾ, ಯಾಕೆ ಅಳ್ತೀರಾ ಎಂದು ಸಾಂತ್ವನದ ಒಂದೆರಡು ಮಾತನ್ನು ಹೇಳಿದರೆ ಆ ವ್ಯಕ್ತಿಗಳಿಗೆ ನಿಮ್ಮ ಮಾತು ಧೈರ್ಯ ತುಂಬುತ್ತದೆ. ಆಗ ಆ ವ್ಯಕ್ತಿಗಳು ಕೂಡ ನಿಮ್ಮನ್ನು ಸ್ನೇಹ ಮಾಡಲು ಇಷ್ಟಪಡುತ್ತಾರೆ, ನಿಮಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾರೆ. ಇಲ್ಲದಿದ್ದರೆ ನಿಮ್ಮನ್ನು ಎಂದಿಗೂ ಕಣ್ಣೆದರು ನೋಡಲು ಇಷ್ಟಪಡುವುದಿಲ್ಲ, ನಿಮಗೆ ಶಾಪ ಹಾಕಿ ಕಳಿಸುತ್ತಾರೆ. ಆದ್ದರಿಂದ ನೊಂದವರ ಹತ್ತಿರ ಯಾವುದೇ ಕಾರಣಕ್ಕೂ ಸಂತೋಷವನ್ನು ಹೇಳಬೇಡಿ, ಸಾಂತ್ವನ ಹೇಳಿ.